ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಸಲೈವರಿ ಗ್ಲ್ಯಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿಡಿಯೋ ಇನ್ನು ಮುಂದೆ ಹೋಗೋಕ್ಕಿಂತ ಮೊದಲೇ ನೀವು ಈ ವಿಡಿಯೋನ ಲೈಕ್ ಮಾಡಿಡಿ, ಯಾಕಂದರೆ ಲೈಕ್ ಮಾಡೋದ್ರಿಂದ ನಿಮಗೆ ಏನು ನಷ್ಟ ಆಗೋದಿಲ್ಲ, ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಗ್ಲ್ಯಾಂಡ್ಸ್ ಅಂದರೆ ಏನು. ಓಕೆ, ಫಸ್ಟ್ ನಾವು ನೋಡೋಣ ಓನ್ಲಿ ಗ್ಲ್ಯಾಂಡ್ಸ್ ಅಂದರೆ ಏನು. ಸೊ ಗ್ಲ್ಯಾಂಡ್ಸ್ ಅಂದರೆ ಗ್ರೂಪ್ ಆಫ್ ಸೆಲ್ಸ್. ಓಕೆ, ಗ್ರೂಪ್ ಆಫ್ ಸೆಲ್ಸ್ ವಿಚ್ secrete chemical substance. ಓಕೆ, ಸೊ ನಮ್ಮ ಬಾಡಿಯಲ್ಲಿ ಗ್ರೂಪ್ ಆಫ್ ಸೆಲ್ಸ್ ಇದ್ದಾವೆ. ಅವು ಏನು ಮಾಡ್ತಾ ಇದ್ದಾವೆ? ಕೆಮಿಕಲ್ ಸಬ್ಸ್ಟೆನ್ಸನ್ನು ಸೀಕ್ರೇಟ್ ಮಾಡ್ತಾ ಇದ್ದಾವೆ. ಅಂತಹ ಗ್ರೂಪ್ ಆಫ್ ಸೆಲ್ಸ್ಗಳನ್ನು ನಾವು ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಅಂತಹ ಗ್ರೂಪ್ ಆಫ್ ಸೆಲ್ಸ್ಗಳನ್ನು ನಾವು ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಿದೆ? ಸಲೈವರಿ ಗ್ಲ್ಯಾಂಡ್ ಇದೆ. ಓಕೆ, ಏನಿದೆ? ಸಲೈವರಿ ಗ್ಲ್ಯಾಂಡ್ ಇದೆ. ಸೊ ಸಲೈವರಿ ಗ್ಲ್ಯಾಂಡ್ ಏನು ಮಾಡುತ್ತೆ? ಸೀಕ್ರೇಟ್ ಸಲೈವಾ. ಓಕೆ, ಸಲೈವಾ ಸೀಕ್ರೇಟ್ ಮಾಡೋ ಗ್ಲ್ಯಾಂಡ್ಸನ್ನು ನಾವು ಸಲೈವರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೋಡೋಣ ನೆಕ್ಸ್ಟ್ ಪಾಯಿಂಟ್ ಏನಿದೆ. ದಿ ಸಲೈವರಿ ಗ್ಲ್ಯಾಂಡ್ಸ್ ಆರ್ ಎಕ್ಸೆಸರಿ ಡೈಜೆಸ್ಟಿವ್ ಆರ್ಗನ್ಸ್. ಹೌದು ಸರ್, ಸಲೈವರಿ ಗ್ಲ್ಯಾಂಡ್ಸ್ ಏನಿದ್ದಾವೆ ಎಕ್ಸೆಸರಿ ಡೈಜೆಸ್ಟಿವ್ ಆರ್ಗನ್ಸ್ ಅಂದರೆ ಡೈರೆಕ್ಟ್ಲಿ ಇವು ಡೈಜೆಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಬಟ್ ಡೈಜೆಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಬೈ ಸೀಕ್ರೇಟಿಂಗ್ ಸಲೈವಾ. ಓಕೆ, ಸಲೈವಾವನ್ನು ಸೀಕ್ರೇಟ್ ಮಾಡಿ ಡೈಜೆಷನಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಓಕೆ, ದಿ ಸಲೈವರಿ ಗ್ಲ್ಯಾಂಡ್ಸ್ ಆರ್ ದಿ ಎಕ್ಸೆಸರಿ ಡೈಜೆಸ್ಟಿವ್ ಆರ್ಗನ್ ದಟ್ ಸೀಕ್ರೇಟ್ ಸಲೈವಾ. ಹೌದು ಸರ್, ಏನು ಕೆಲಸ ಮಾಡ್ತಾ ಇದ್ದಾವೆ? ಸಲೈವಾನ ಸೀಕ್ರೇಟ್ ಮಾಡ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಸಲೈವಾ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಡೈಜೆಷನ್. ಹೌದು ಸರ್, ಸಲೈವಾ ಏನಿದೆ ಅದರದ್ದೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ ನಮ್ಮ ಡೈಜೆಷನಲ್ಲಿ. ಸೊ ಏನು ಮಾಡುತ್ತೆ ಅದು? ಲುಬ್ರಿಕೇಶನ್ ಆಫ್ ಫುಡ್. ಹೌದು ಸರ್, ನಮ್ಮ ಮೌತಲ್ಲಿ ಫುಡ್ ಇಡ್ತೀವಲ್ಲ, ಸೊ ಆ ಫುಡ್ಡನ್ನು ಇದು ಲುಬ್ರಿಕೇಶನ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ? ಲುಬ್ರಿಕೇಶನ್ ಮಾಡುತ್ತೆ. ಆ ಫುಡ್ಡನ್ನು ಇದು ವೆಟ್ ಮಾಡುತ್ತೆ. ಓಕೆ, ಆ ಫುಡ್ಡನ್ನು ಇದು ಸಲೈವ ಬಿಟ್ಟು ವೆಟ್ ಮಾಡಿಬಿಡುತ್ತೆ. ಸೊ ಈಸಿಲಿ ನಾವು ಅದನ್ನು ಚೀವ್ ಮಾಡ್ಬೋದು, ನಾವು ಈಸಿಲಿ ಅದನ್ನು ಸಾಲ್ವ್ ಮಾಡ್ಬೋದು, ಈಸಿಲಿ ಅಲ್ಲಿ ಬೋಲಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದೇ ಆರ್ ಲೊಕೇಟೆಡ್ ಔಟ್ಸೈಡ್ ದಿ ಮ್ಯೂಕೋಸಾ ಆಫ್ ಓರಲ್ ಕ್ಯಾವಿಟಿ. ಹೌದು ಸರ್, ಅವು ಎಲ್ಲಿ ಲೊಕೇಟೆಡ್ ಇದ್ದಾವೆ? ಔಟ್ಸೈಡ್ ದಿ ಮ್ಯೂಕೋಸಾ ಆಫ್ ಓರಲ್ ಕ್ಯಾವಿಟಿ. ಓಕೆ, ಅಂದರೆ ಓರಲ್ ಕ್ಯಾವಿಟಿ ಹೊರಗಡೆ ಅವು ಪ್ರೆಸೆಂಟ್ ಇದ್ದಾವೆ ಅಂತ ಅರ್ಥ. ಓಕೆ, ಎಲ್ಲಿ ಪ್ರೆಸೆಂಟ್ ಇದ್ದಾವೆ ಸರ್? ಓರಲ್ ಕ್ಯಾವಿಟಿಯಿಂದ ಹೊರಗಡೆ ಅವು ಪ್ರೆಸೆಂಟ್ ಇದ್ದಾವೆ. ಸೊ ನಾವು ಇಲ್ಲಿ ಡಯಾಗ್ರಾಮ್ ನೋಡಿದರೆ, ಸೊ ನಮ್ಮ ಓರಲ್ ಕ್ಯಾವಿಟಿ ಎಷ್ಟಿದೆ ಸರ್? ಇಷ್ಟಿದೆ. ಬಟ್ ಅವು ಎಲ್ಲ ಪ್ರೆಸೆಂಟ್ ಎಲ್ಲಿದ್ದಾವೆ? ಸೊ ಇಲ್ಲೊಂದು ಸಲೈವರಿ ಗ್ಲ್ಯಾಂಡ್ ಇದೆ, ಸಲೈವರಿ ಗ್ಲ್ಯಾಂಡ್ ಇದೆ, ಸಲೈವರಿ ಗ್ಲ್ಯಾಂಡ್ ಇದೆ. ಓಕೆ, ಸೊ ಓರಲ್ ಕ್ಯಾವಿಟಿಯಿಂದ ಹೊರಗಡೆ ಅವು ಪ್ರೆಸೆಂಟ್ ಇದ್ದಾವೆ. ಓಕೆ, ನೆಕ್ಸ್ಟ್ ರಿಲೀಸ್ ಸಲೈವಾ ಥ್ರೂ ಡಕ್ಟ್ ಇಂಟು ಮೌತ್. ಹೌದು ಸರ್, ಏನು ಮಾಡ್ತವೆ? ಸಲೈವಾ ಹೇಗೆ ರಿಲೀಸ್ ಮಾಡ್ತವೆ ಸರ್? ನಮ್ಮ ಮೌತ್ ಒಳಗಡೆ. ಓಕೆ, ನಾವು ಹೇಳ್ತಾ ಇದ್ದೀವಿ ಮೌತಿಂದ ಹೊರಗಡೆ ಪ್ರೆಸೆಂಟ್ ಇರ್ತವೆ. ಓಕೆ, ಔಟ್ಸೈಡ್ ದಿ ಓರಲ್ ಕ್ಯಾವಿಟಿ ಪ್ರೆಸೆಂಟ್ ಇರ್ತವೆ. ಬಟ್ ಅವು ಸಲೈವಾ ಹೇಗೆ ನಮ್ಮ ಮೌತ್ ಒಳಗಡೆ ರಿಲೀಸ್ ಮಾಡ್ತವೆ ಅಂತ ಹೇಳಿದಾಗ ಥ್ರೂ ದಿ ಡಕ್ಟ್. ಓಕೆ, ಡಕ್ಟ್ ಅಂದರೆ ಪೈಪ್ಲೈನ್ ಅಂತ ಹೇಳ್ಬೋದು. ಓಕೆ, ಪೈಪ್ ಲೈನ್ ಅಂತ ಹೇಳ್ಬೋದು. ಸೊ ಪೈಪ್ಗಳಿಂದ ಇದು ಹೇಗೆ ಬಿಡುತ್ತೆ? ನಮ್ಮ ಮೌತ್ ಒಳಗಡೆ ರಿಲೀಸ್ ಮಾಡುತ್ತೆ. ಸೊ ನಾವಿಲ್ಲಿ ನೋಡ್ಬೋದು. ಸೊ ಇದೇನಿದೆ ಸರ್? ಇಲ್ಲೊಂದು ನಾವು ನೋಡ್ಬೋದು, ದಿಸ್ ಈಸ್ ಅವರ್ ಪ್ಯಾರೋಟಿಡ್ ಗ್ಲ್ಯಾಂಡ್. ಓಕೆ, ಏನಿದೆ? ಪ್ಯಾರೋಟಿಡ್ ಗ್ಲ್ಯಾಂಡ್ ಅಂದರೆ ಸಲೈವರಿ ಗ್ಲ್ಯಾಂಡೇ ಇದೆ. ಅದರಲ್ಲಿ 3 ಟೈಪ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಬರ್ತವೆ. ಸೊ ಇದೊಂದು ಟೈಪ್ ಏನಿದೆ ಪ್ಯಾರೋಟಿಡ್ ಗ್ಲ್ಯಾಂಡ್. ಸೊ ಅದು ಸಲೈವಾ ಸೀಕ್ರೆಟ್ ಮಾಡಿ ಹೇಗೆ ಬಿಡ್ತಾ ಇದೆ ನಾವು ನೋಡ್ಬೋದು. ಇಲ್ಲೊಂದು ಪೈಪ್ ಇದೆ ಸರ್. ಹೌದು, ಇದೇನಾ? ಹೌದು ಸರ್, ಆ ಪೈಪಿಂದ ಇದು ಏನು ಮಾಡ್ತಾ ಇದೆ? ರಿಲೀಸ್ ಮಾಡ್ತಾ ಇದೆ ಇಂಟು ಅವರ್ ಮೌತ್. ಓಕೆ, ಐ ಥಿಂಕ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಸಲೈವರಿ ಗ್ಲ್ಯಾಂಡ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಕೂಡ ಬಂದಿರ್ಬೋದು. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಬಗ್ಗೆ ನಾವು ನೋಡೋಣ. ಟೈಪ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್. ಸರ್ ಎಷ್ಟು ಟೈಪ್ಸ್ ಇರ್ತವೆ ಸಲೈವರಿ ಗ್ಲ್ಯಾಂಡ್ಸಲ್ಲಿ ಕೇಳಿದಾಗ ದೇರ್ ಆರ್ 3 ಪೇರ್ ಆಫ್ ಮೇಜರ್ ಸಲೈವರಿ ಗ್ಲ್ಯಾಂಡ್ಸ್. ಎಷ್ಟಿರ್ತವೆ ಸರ್? 3 ಪೇರ್ ಆಫ್ ಮೇಜರ್ ಸಲೈವರಿ ಗ್ಲ್ಯಾಂಡ್ಸ್. ಓಕೆ, 3 ಜೋಡಿ ಇರ್ತವೆ, 3 ಪೇರ್ ಇರ್ತವೆ. ಓಕೆ, ಸೊ ಯಾವ್ಯಾವು ಅಂತ ಕೇಳಿದಾಗ ಸರ್ ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್, ಇನ್ನೊಂದು ಸಬ್ ಲಿಂಗುವಲ್ ಗ್ಲ್ಯಾಂಡ್, ಇನ್ನೊಂದು ಪ್ಯಾರೋಟಿಡ್ ಗ್ಲ್ಯಾಂಡ್ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ನೋಡೋಣ. ಓಕೆ, ಫಸ್ಟ್ ನಾವು ನೋಡೋಣ ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್. ಓಕೆ, ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್ ಅಂದರೆ ಸಬ್ ಮೀನ್ಸ್ ಕೆಳಗಡೆ. ಓಕೆ, ಸಬ್ ಮೀನ್ಸ್ ಕೆಳಗಡೆ. ಓಕೆ, ಸಬ್ ಅಂದರೆ ಕೆಳಗಡೆ. ಮ್ಯಾಂಡಿಬುಲಾರ್ ಅಂದರೆ ಮ್ಯಾಂಡಿಬಲ್ ಇದೆಯಲ್ಲ ಅಂದರೆ ಲೋವರ್ ಜಾ. ಓಕೆ, ಸೊ ಇದು ನಮ್ಮ ಜಾ ಇದೆನಾ ಸರ್? ಹೌದು ಸರ್, ಇದು ನಮ್ಮ ಜಾ ಇದೆ. ಸೊ ಲೋವರ್ ಜಾ ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್ ಅಂದರೆ ಅದು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ನಮ್ಮ ಲೋವರ್ ಜಾ ಇದೆಯಲ್ಲ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಎಲ್ಲಿ ಪ್ರೆಸೆಂಟ್ ಇರುತ್ತೆ? ನಮ್ಮ ಲೋವರ್ ಜಾದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಸೊ ನಾವು ಲೊಕೇಶನ್ ನೋಡಿದಾಗ ಎಲ್ಲಿ ಪ್ರೆಸೆಂಟ್ ಇದೆ ಸರ್ ಅಂತ ಕೇಳಿದಾಗ ಬಿನೀತ್ ದಿ ಫ್ಲೋರ್ ಆಫ್ ದಿ ಮೌತ್.
ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದೆ? ಬಿನೀತ್ ದಿ ಫ್ಲೋರ್. ನಮ್ಮ ಮೌತಿನ ಫ್ಲೋರ್ ಇದೆಲ್ಲ ಕೆಳಗಡೆ ಪಾರ್ಟ್. ಓಕೆ, ಸೊ ದಿಸ್ ಈಸ್ ಅವರ್ ಫ್ಲೋರ್ ಆಫ್ ದಿ ಮೌತ್. ಓಕೆ, ಸೊ ಇದು ಏನಿದೆ ನಮ್ಮ ಫ್ಲೋರ್ ಆಫ್ ದಿ ಮೌತ್ ಇದೆ. ಜಸ್ಟ್ ಅದ್ರ ಕೆಳಗೆ ಪ್ರೆಸೆಂಟ್ ಇದೆ ನಮ್ಮ ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್. ಓಕೆ, ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಬಿನೀತ್ ದಿ ಫ್ಲೋರ್ ಆಫ್ ದಿ ಮೌತ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಡಕ್ಟ್. ಓಕೆ, ಸೊ ಯಾವ ಡಕ್ಟಿಂದ ಇದು ಸಲೈವ ನಮ್ಮ ಮೌತ್ ಒಳಗಡೆ ರಿಲೀಸ್ ಮಾಡುತ್ತೆ ಅಂತ ಕೇಳಿದ್ರಾಗ, ಸೀಕ್ರೀಟ್ ಸಲೈವ ಇನ್ ಟು ದಿ ಮೌತ್ ಥ್ರೂ ಸಬ್ ಮ್ಯಾಂಡಿಬುಲಾರ್ ಡಕ್ಟ್. ಓಕೆ, ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್ ಇದೆ, ಸಬ್ ಮ್ಯಾಂಡಿಬುಲಾರ್ ಡಕ್ಟಿಂದ ನಮ್ಮ ಮೌತ್ ಒಳಗಡೆ ರಿಲೀಸ್ ಮಾಡುತ್ತೆ. ಓಕೆ, ಆಲ್ಸೋ ಕಾಲ್ಡ್ ವಾರ್ಟನ್ಸ್ ಡಕ್ಟ್. ಓಕೆ, ಸಬ್ ಮ್ಯಾಂಡಿಬುಲಾರ್ ಡಕ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾರ್ಟನ್ಸ್ ಡಕ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಫಂಕ್ಷನ್. ಓಕೆ, ಫಂಕ್ಷನ್ ಏನು ಮಾಡುತ್ತೆ ಅಂತ ಕೇಳಿದಾಗ, ಸಬ್ ಮ್ಯಾಂಡಿಬುಲಾರ್ ಡಕ್ಟ್ ಕಾಂಟ್ರಿಬ್ಯೂಟ್ ಟು ಮೋಸ್ಟ್ ಆಫ್ ದಿ ರೆಸ್ಟಿಂಗ್ ಸಲೈವಾ ಪ್ರೊಡಕ್ಷನ್. ಸರ್, ರೆಸ್ಟಿಂಗ್ ಸಲೈವಾ ಪ್ರೊಡಕ್ಷನ್ ಅಂದರೆ, ಸೊ ನಾವು ರೆಸ್ಟ್ ಮಾಡೋ ಸಮಯದಲ್ಲಿ ಜಾಸ್ತಿ ಸಲೈವಾ ಪ್ರೊಡ್ಯೂಸ್ ಮಾಡೋರು ಯಾರು ಅಂತ ಕೇಳಿದಾಗ, ಸರ್ ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್ ಅಂತ ನಾವು ಹೇಳಬೇಕು. ಓಕೆ, ರೆಸ್ಟಿಂಗ್ ಅಂದರೆ ಸೊ ನಾವು ರೆಸ್ಟ್ ಮಾಡೋ ಸಮಯದಲ್ಲಿ ಜಾಸ್ತಿ ಸಲೈವಾ ರಿಲೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ನಾವು ಸಬ್ಲಿಂಗುವಲ್ ಗ್ಲ್ಯಾಂಡ್. ಓಕೆ, ಯಾವುದಿದೆ? ಸಬ್ಲಿಂಗುವಲ್ ಗ್ಲ್ಯಾಂಡ್. ಸೊ ಅವ್ರ ಲೊಕೇಶನ್ ಎಲ್ಲಿದೆ ಅಂತ ಕೇಳಿದಾಗ, ಬಿನೀತ್ ದಿ ಟಂಗ್ ಅಂದರೆ ಸರ್ ಜಸ್ಟ್ ಟಂಗ್ ಕೆಳಗಡೆ ಪ್ರೆಸೆಂಟ್ ಇದೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು, ಸೊ ಇಲ್ಲಿ ಟಂಗ್ ಬರುತ್ತೆ. ಓಕೆ, ಸೊ ಈ ಪ್ಲೇಸಲ್ಲಿ ಟಂಗ್ ಬರುತ್ತೆ. ಸೊ ಟಂಗ್ ಕೆಳಗಡೆ ಏನು ಪ್ರೆಸೆಂಟ್ ಇದೆ? ಇಲ್ಲಿ ನಮ್ಮ ಸಬ್ಲಿಂಗುವಲ್ ಗ್ಲ್ಯಾಂಡ್ ಪ್ರೆಸೆಂಟ್ ಇದೆ. ಓಕೆ, ಸೊ ಏನಿದೆ ಸರ್? ಇದು ನಮ್ಮ ಸಬ್ಲಿಂಗುವಲ್ ಗ್ಲ್ಯಾಂಡ್ ಎಲ್ಲಿ ಪ್ರೆಸೆಂಟ್ ಇದೆ? ಬಿನೀತ್ ದಿ ಟಂಗ್ ಇನ್ ದಿ ಫ್ಲೋರ್ ಆಫ್ ದಿ ಮೌತ್. ಹೌದು ಸರ್, ಇದು ಕೂಡ ಫ್ಲೋರ್ ಆಫ್ ದಿ ಮೌತ್ ಒಳಗಡೆ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಡಕ್ಟ್. ಸೊ ಯಾವ ಡಕ್ಟ್ ಇದೆ ಸರ್ ಅಂತ ಕೇಳಿದಾಗ, ಸೀಕ್ರೀಟ್ ಸಲೈವಾ ಥ್ರೂ ದಿ ಸೆವರಲ್ ಸ್ಮಾಲರ್ ಡಕ್ಟ್. ಹೌದು ಸರ್, ಸೊ ಹೇಗೆ ಆಗ್ತವೆ? ಇಲ್ಲಿ ಒಂದು ಡಕ್ಟ್ ಇಲ್ಲ, ಇಲ್ಲಿ ಬಹಳಷ್ಟು ಸಣ್ಣ ಸಣ್ಣ ಡಕ್ಟ್ ಇದ್ದಾವೆ. ಓಕೆ, ಸೊ ಅಂಥ ಡಕ್ಟ್ಸ್ಗಳನ್ನು ನಾವು ಏನಂತ ಹೇಳ್ತೀವಿ? ಸಬ್ಲಿಂಗುವಲ್ ಡಕ್ಟ್ಸ್. ಓಕೆ, ಸಬ್ಲಿಂಗುವಲ್ ಡಕ್ಟ್. ಸೊ ನಾವಿಲ್ಲಿ ನೋಡ್ಬೋದು, ಸೊ ಒಂದೇ ಡಕ್ಟ್ ಇಲ್ಲ ಸರ್, ಇಲ್ಲೊಂದಿದೆ, 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 ಇಲ್ಲೊಂದಿದೆ. ಓಕೆ, ಸ್ಮಾಲೆಸ್ಟ್ ಸಣ್ಣ ಸಣ್ಣ ಡಕ್ಟ್ಗಳಿದ್ದಾವೆ ಸರ್ ಇಲ್ಲಿ. ಓಕೆ, ಸೊ ನಮ್ಮ ಮೌತ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ಫಂಕ್ಷನ್. ಸೊ ಫಂಕ್ಷನ್ ಏನು ಮಾಡುತ್ತೆ ಅಂದರೆ, ಪ್ರೊಡ್ಯೂಸ್ ಮ್ಯೂಕಸ್ ಸಲೈವಾ. ಹೌದು ಸರ್, ಏನು ಮಾಡುತ್ತೆ? ಇದು ಸಲೈವಾ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಏಡ್ ಇನ್ ಲುಬ್ರಿಕೇಟಿಂಗ್ ಫುಡ್. ಹೌದು ಸರ್, ನಮಗೆ ಗೊತ್ತಿದೆ ಸಲೈವಾ ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಲುಬ್ರಿಕೇಶನ್ ಆಫ್ ಫುಡ್ಡಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪ್ಯಾರೋಟಿಡ್ ಗ್ಲ್ಯಾಂಡ್. ಓಕೆ, ನೆಕ್ಸ್ಟ್ ಯಾವುದಿದೆ ಸರ್? ಪ್ಯಾರೋಟಿಡ್ ಗ್ಲ್ಯಾಂಡ್. ಸರ್ ಲೊಕೇಶನ್ ನಾವು ಕೇಳಿದಾಗ, ಆನ್ ಐದರ್ ಸೈಡ್ ಆಫ್ ದಿ ಫೇಸ್. ಹೌದು ಸರ್, ಎರಡೂ ಫೇಸಲ್ಲಿ ಇದು ಪ್ರೆಸೆಂಟ್ ಇದೆ, ಎರಡು ಸೈಡ್ ಆಫ್ ದಿ ಫೇಸಲ್ಲಿ ಇದು ಪ್ರೆಸೆಂಟ್ ಇದೆ. ಜಸ್ಟ್ ಬಿಲೋ ಆ್ಯಂಡ್ ಇನ್ ಫ್ರಂಟ್ ಆಫ್ ದಿ ಇಯರ್ಸ್. ಹೌದು ಸರ್, ಜಸ್ಟ್ ನಾವು ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ, ಸೊ ಜಸ್ಟ್ ಬಿಲೋ ಆ್ಯಂಡ್ ಫ್ರಂಟ್. ಓಕೆ, ಸೊ ಕೆಳಗಡೆ ಪಾರ್ಟ್ ಮತ್ತು ಫ್ರಂಟ್ ಸೈಡಲ್ಲಿ ನಮಗೆ ಪೆರೋಟಿಡ್ ಗ್ಲ್ಯಾಂಡ್ ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ಏನು ಕಾಣಿಸ್ತಾ ಇದೆ ಸರ್? ಪೆರೋಟಿಡ್ ಗ್ಲ್ಯಾಂಡ್ ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಡಕ್ಟ್ ನಾವು ನೋಡಿದಾಗ, ಓಕೆ, ಸೊ ಯಾವ ಡಕ್ಟಿಂದ ನಮ್ಮ ಮೌತ್ ಒಳಗಡೆ ಬರುತ್ತೆ ಸರ್ ಸಲೈವಾ ಅಂತ ಕೇಳಿದಾಗ, ರಿಲೀಸ್ ಸಲೈವಾ ಥ್ರೂ ಪೆರೋಟಿಡ್ ಡಕ್ಟ್. ಓಕೆ, ಸೊ ಯಾವ ಗ್ಲ್ಯಾಂಡ್ ಇದೆ ಆ ಡಕ್ಟ್ ಅಂತ ಹೇಳ್ಬೋದು, ಯಾವ ಗ್ಲ್ಯಾಂಡ್ ಇದೆ ಆ ಡಕ್ಟ್. ಓಕೆ, ಸೊ ಪೆರೋಟಿಡ್ ಡಕ್ಟ್ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಏನು ಬರುತ್ತೆ ಸರ್? ದಿಸ್ ಈಸ್ ಅವರ್ ಪೆರೋಟಿಡ್ ಡಕ್ಟ್. ಓಕೆ, ಸೊ ಸಬ್ಲಿಂಗುವಲ್ ಗ್ಲ್ಯಾಂಡ್ ಇದ್ದರೆ ಸಬ್ಲಿಂಗುವಲ್ ಡಕ್ಟ್. ಓಕೆ, ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್ ಇದ್ದರೆ ಸಬ್ ಮ್ಯಾಂಡಿಬುಲಾರ್ ಡಕ್ಟ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೊ ಪೆರೋಟಿಡ್ ಡಕ್ಟನ್ನು ನಾವು ಸ್ಟೆನ್ಸೆನ್ಸ್ ಡಕ್ಟ್ ಅಂತಲೂ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ? ಪೆರೋಟಿಡ್ ಡಕ್ಟನ್ನು ನಾವು ಸ್ಟೆನ್ಸೆನ್ಸ್ ಡಕ್ಟ್ ಅಂತ ಕೂಡ ಹೇಳ್ತೀವಿ. ಓಕೆ, ದಟ್ ಓಪನ್ ಇನ್ ಟು ಮೌತ್. ಓಕೆ, ಸೊ ಎಲ್ಲಿ ಓಪನ್ ಆಗುತ್ತೆ ಸರ್? ಮೌತಲ್ಲಿ ಓಪನ್ ಆಗುತ್ತೆ. ಯಾವ ಪ್ಲೇಸಲ್ಲಿ ಓಪನ್ ಆಗುತ್ತೆ ಅಂದರೆ, ನಿಯರ್ ಸೆಕೆಂಡ್ ಮೋಲಾರ್ ಅಪ್ಪರ್ ಟೀತ್. ಓಕೆ, ಸೆಕೆಂಡ್ ಅಪ್ಪರ್ ಮೋಲಾರ್ ಅಂದರೆ, ಸೊ ಸೆಕೆಂಡ್ ಮೇಲ್ಗಡೆ ಅಪ್ಪರ್ ಮೋಲಾರ್ ಟೀತ್ ಇರ್ತವೆಲ್ಲ, ಸೊ ಆ ಪ್ಲೇಸಲ್ಲಿ ಇದು ಏನಾಗುತ್ತೆ? ಓಪನ್ ಆಗುತ್ತೆ, ಅಂದರೆ ಆ ಡಕ್ಟ್ ಓಪನ್ ಆಗುತ್ತೆ. ಸೊ ಫಂಕ್ಷನ್ ಏನು ಮಾಡುತ್ತೆ ಅಂತ ಕೇಳಿದಾಗ, ಪ್ರೈಮರಿ ಸೀಕ್ರೆಟ್ ಸಿರಸ್ ವಾಟರಿ ಸಲೈವಾ ಕಂಟೈನಿಂಗ್ ಎನ್ಸೈಮ್. ಹೌದು ಸರ್, ಇದರೊಳಗಡೆ ಸಲೈವಾ ರಿಲೀಸ್ ಆಗುತ್ತೆ, ಸ್ಪೆಷಲಿ ಎನ್ಸೈಮ್ ಇದರೊಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಎನ್ಸೈಮ್ ಇದು ಪ್ರೆಸೆಂಟ್ ಇರುತ್ತೆ ಸರ್. ಯಾವ ಎನ್ಸೈಮ್ ಪ್ರೆಸೆಂಟ್ ಇರುತ್ತೆ ಅಂತ ನೋಡಿದಾಗ, ಅಮೈಲೇಸ್. ಓಕೆ, ಅಮೈಲೇಸ್ ಎನ್ಸೈಮ್ ಇದರೊಳಗಡೆ ರಿಲೀಸ್ ಆಗುತ್ತೆ. ಓಕೆ, ಸೀಕ್ರೆಟ್ ಆಗುತ್ತೆ ನಮ್ಮ ಪೆರೋಟಿಡ್ ಗ್ಲ್ಯಾಂಡ್. ಓಕೆ, ಐ ಥಿಂಕ್ ನಿಮಗೆ 3 ಪೇರ್ಸ್ ಆಫ್ ಗ್ಲ್ಯಾಂಡ್ಸ್ ಅರ್ಥ ಆಗಿರ್ಬೋದು. ಸೊ ಫಸ್ಟ್ ಇರೋದು ನಮ್ಮ ಸಬ್ ಮ್ಯಾಂಡಿಬುಲಾರ್ ಗ್ಲ್ಯಾಂಡ್. ಓಕೆ, ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಮ್ಯಾಂಡಿಬಲ್ ಬೋನ್ ಒಳಗಡೆ ಪ್ರೆಸೆಂಟ್ ಇರುತ್ತೆ, ನಮ್ಮ ಬಿಲೋ ದಿ ಫ್ಲೋರ್ ಆಫ್ ದಿ ಮೌತ್. ಓಕೆ, ನೆಕ್ಸ್ಟ್
ಸಬ್ಲಿಂಗುವಲ್ ಗ್ಲ್ಯಾಂಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್, ಫ್ಲೋರ್ ಆಫ್ ದಿ ಮೌತಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಮತ್ತು ಪ್ಯಾರೋಟಿಡ್ ಗ್ಲ್ಯಾಂಡ್ ಸೊ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್, ನಮ್ಮ ಇಯರ್ ಇದೆಯಲ್ಲ ಅದ್ರ ಫ್ರಂಟ್ ಸೈಡ್ ಆ್ಯಂಡ್ ಬಿಲೋ ಸೈಡ್ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಸಲೈವರಿ ಗ್ಲ್ಯಾಂಡ್. ಸೊ ಅದ್ರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಾವು ನೋಡಿದಾಗ ದಿ ಗ್ಲ್ಯಾಂಡ್ಸ್ ಆರ್ ಲೈನ್ಡ್ ಬೈ ಫೈಬ್ರಸ್ ಕ್ಯಾಪ್ಸ್ಯೂಲ್. ಓಕೆ, ಸೊ ಫೈಬ್ರಸ್ ಕ್ಯಾಪ್ಸ್ಯೂಲಿಂದ ಲೈನ್ ಆಗಿದೆ. ಓಕೆ, ಫೈಬ್ರಸ್ ಕ್ಯಾಪ್ಸ್ಯೂಲ್ ಇಟ್ ಇಸ್ ಅ ಕನೆಕ್ಟಿವ್ ಟಿಶ್ಯೂ. ಓಕೆ, ನೆಕ್ಸ್ಟ್ ಈಚ್ ಗ್ಲ್ಯಾಂಡ್ ಈಸ್ ಕಂಪೋಸ್ಡ್ ಆಫ್ ಎಕಿನಿ ಅಥವಾ ಎಸಿನಿ ಅಂತ ನಾವು ಹೇಳ್ಬೋದು. ಓಕೆ, ಎಸಿನಿ ಅಂದರೆ ಕ್ಲಸ್ಟರ್ಸ್ ಆಫ್ ಸೀಕ್ರೆಟರಿ ಸೆಲ್ಸ್. ಹೌದು ಸರ್, ಕ್ಲಸ್ಟರ್ಸ್ ಆಫ್ ಸೀಕ್ರೆಟರಿ ಸೆಲ್ಸ್ ಅಂದರೆ ಗ್ರೂಪ್ ಆಫ್ ಸೀಕ್ರೆಟರಿ ಸೆಲ್ಸ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಈಚ್ ಗ್ಲ್ಯಾಂಡ್ ಈಸ್ ಕಂಪೋಸ್ಡ್ ಆಫ್ ಎಸಿನಿ ಅಥವಾ ಎಕಿನಿ. ಓಕೆ, ಇದು ಏನು ಮಾಡುತ್ತೆ ಎಕಿನಿ ಸರ್, ಪ್ರೊಡ್ಯೂಸ್ ಮಾಡುತ್ತೆ. ಏನು ಪ್ರೊಡ್ಯೂಸ್ ಮಾಡುತ್ತೆ ಸರ್, ಸೀಕ್ರೇಷನ್ಸ್, ಕೆಮಿಕಲ್ ಸೀಕ್ರೇಷನ್ಸ್. ಓಕೆ, ಸೊ ಇದರೊಳಗಡೆ ಟೈಪ್ಸ್ ಆಫ್ ಎಕಿನೀಸ್ ಬರ್ತವೆ, 2 ಟೈಪ್ಸ್. ಒಂದಿದೆ ಸಿರಸ್ ಎಕಿನಿ, ಇನ್ನೊಂದಿದೆ ಮ್ಯೂಕಸ್ ಎಕಿನಿ. ಓಕೆ, ಸೊ ಸಿರಸ್ ಎಕಿನಿ ಏನು ಮಾಡುತ್ತೆ ಅಂದರೆ ಸೀಕ್ರೀಟ್ ವಾಟರಿ ಫ್ಲೂಯಿಡ್ ರಿಚ್ ಇನ್ ಎನ್ಸೈಮ್. ಓಕೆ, ಸೊ ಸಿರಸ್ ಎಕಿನಿ ಏನು ಮಾಡುತ್ತೆ, ವಾಟರಿ ಫ್ಲೂಯಿಡ್ ರಿಲೀಸ್ ಮಾಡುತ್ತೆ, ರಿಚ್ ಇನ್ ಎನ್ಸೈಮ್ ಅಂದರೆ ಎನ್ಸೈಮ್ ಕೂಡ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸಿರಸ್ ಎಕಿನಿ ಪ್ರೊಡ್ಯೂಸ್ ಮಾಡಿದ್ರಲ್ಲಿ. ಸೊ ನೆಕ್ಸ್ಟ್ ಇರೋದು ಮ್ಯೂಕಸ್ ಎಕಿನಿ. ಓಕೆ, ಮ್ಯೂಕಸ್ ಎಕಿನಿ ಏನು ಮಾಡುತ್ತೆ, ಸೀಕ್ರೆಟ್ ಮ್ಯೂಕಸ್. ಏನು ಮಾಡುತ್ತೆ, ಮ್ಯೂಕಸ್ ಎಕಿನಿ ಸೀಕ್ರೆಟ್ಸ್ ಮ್ಯೂಕಸ್. ಓಕೆ, ಮ್ಯೂಕಸನ್ನು ಸೀಕ್ರೆಟ್ ಮಾಡುತ್ತೆ. ನೆಕ್ಸ್ಟ್ ಸಲೈವಾ ಈಸ್ ಟ್ರಾನ್ಸ್ಪೋರ್ಟೇಟೆಡ್ ಫ್ರಮ್ ಎಕಿನಿ ಥ್ರೂ ಸಿಸ್ಟಮ್ ಆಫ್ ಡಕ್ಟ್ ಇನ್ ಟು ದಿ ಕ್ಯಾವಿಟಿ. ಹೌದು ಸರ್, ನಮಗೆ ಗೊತ್ತಿದೆ. ಸೊ ಸಲೈವರಿ ಗ್ಲ್ಯಾಂಡ್ಸಿಂದ ಡಕ್ಟ್ಗಳಿಂದಾಗಿ ಅದು ಎಲ್ಲಿಗೆ ಬರುತ್ತೆ, ನಮ್ಮ ಮೌತನ ಬರುತ್ತೆ. ಓಕೆ, ಐ ಥಿಂಕ್ ನಿಮಗೆ ಸ್ಟ್ರಕ್ಚರ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನೋಡೋಣ ಸಲೈವಾ ಕಂಪೋಸಿಷನ್. ಓಕೆ, ಸೊ ನಾವು ಹೇಳ್ತಾ ಇದ್ದೀವಿ ಸಲೈವಾ. ಸೊ ಇದ್ರ ಕಂಪೋಸಿಷನ್ ಏನಿದೆ ಅಂತ ಕೇಳಿದಾಗ ಸಲೈವಾ ಈಸ್ ಕಾಂಪ್ಲೆಕ್ಸ್ ಫ್ಲೂಯಿಡ್. ಹೌದು ಸರ್, ಇದೇನಿದೆ ಕಾಂಪ್ಲೆಕ್ಸ್ ಫ್ಲೂಯಿಡ್ ಇದೆ, ಅಂದರೆ ಅದರೊಳಗಡೆ ಭಾಳಷ್ಟು ಕಾಂಪೋನೆಂಟ್ಸ್ ಇದ್ದಾವೆ. ಓಕೆ, ಎಸೆನ್ಸಿಯಲ್ ಫಾರ್ ಡೈಜೆಷನ್ ಆ್ಯಂಡ್ ಓರಲ್ ಹೆಲ್ತ್. ಹೌದು ಸರ್, ಇದು ನಮ್ಮ ಡೈಜೆಷನ್ಗೆ ಇಂಪಾರ್ಟೆಂಟ್ ಇದೆ ಮತ್ತು ನಮ್ಮ ಓರಲ್ ಹೆಲ್ತಿಗೆ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ವಾಲ್ಯೂಮ್ ಕೇಳಿದರೆ ಅಂದರೆ ಎಷ್ಟು ಸರ್ ರಿಲೀಸ್ ಆಗ್ತಾ ಇದೆ ಅಂತ ಕೇಳಿದರೆ ಅಪ್ರಾಕ್ಸಿಮೇಟ್ಲಿ 1.5 ಲೀಟರ್ಸ್ ಪ್ರೊಡ್ಯೂಸ್ಡ್ ಡೈಲಿ. ಹೌದು ಸರ್, ಸೊ ಡೈಲಿ ನಾವು 1500 ml ಆಫ್ ಸಲೈವಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆ, 1.5 ಲೀಟರ್ಸ್ ಆಫ್ ಸಲೈವಾ ನಾವು ಡೈಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಕಾಂಪೋನೆಂಟ್ ನಾವು ನೋಡಿದಾಗ ಸೊ ಸಲೈವರಿ ಗ್ಲ್ಯಾಂಡ್ ಕಾಂಪೋನೆಂಟ್ ನಾವು ನೋಡಿದಾಗ ವಾಟರ್ ಇರುತ್ತೆ ಸರ್, 95.5% ಏನಿರುತ್ತೆ ವಾಟರ್ ಇರುತ್ತೆ. ಓಕೆ, ಹೈಡ್ರೇಟ್ ಆ್ಯಂಡ್ ಲುಬ್ರಿಕೇಟ್ ಫುಡ್. ಹೌದು ಸರ್, ಜಾಸ್ತಿ ವಾಟರ್ ಇದೆ, ಅದಕ್ಕೋಸ್ಕರ ಇದು ಏನು ಮಾಡುತ್ತೆ, ನಾವು ಮೌತ್ ಒಳಗಡೆ ಯಾವುದಾದ್ರೂ ಒಂದು ಬಿಸ್ಕಿಟ್ ಇಟ್ಟರು ಕೂಡ ಅದು ಏನಾಗುತ್ತೆ, ವೆಟ್ ಆಗುತ್ತೆ. ಓಕೆ, ಅದು ಏನಾಗುತ್ತೆ, ಹೈಡ್ರೇಟ್ ಆಗುತ್ತೆ, ಅದು ಏನಾಗುತ್ತೆ, ಲುಬ್ರಿಕೇಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಎನ್ಸೈಮ್ಸ್ ಇರ್ತವೆ ಇದ್ರೊಳಗಡೆ. ಓಕೆ, ಸೊ ಎನ್ಸೈಮ್ ಸರ್ ಯಾವ ಎನ್ಸೈಮ್ ಇರುತ್ತೆ ಅಂತ ಕೇಳಿದಾಗ ಸೊ ಇನ್ಕ್ಲೂಡ್ ಸಲೈವರಿ ಎನ್ಸೈಮ್ ಅಮೈಲೇಸ್. ಓಕೆ, ಅಮೈಲೇಸ್ ಎನ್ಸೈಮ್ ಇಲ್ಲಿ ನಾವು ನೋಡೋಕ್ಕೆ ಕಾಣಬಹುದು. ಓಕೆ, ನೆಕ್ಸ್ಟ್ ವಿಚ್ ಬಿಗಿನ್ ಕಾರ್ಬೋಹೈಡ್ರೇಟ್ ಡೈಜೆಷನ್. ಹೌದು ಸರ್, ನಮ್ಮ ಮೌತ್ ಒಳಗಡೆನೆ ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲೈಸೋಸೈಮ್ ವಿಚ್ ಏಡ್ ಹ್ಯಾಸ್ ಆ್ಯಂಟಿಮೈಕ್ರೋಬಿಯಲ್ ಪ್ರಾಪರ್ಟಿ. ಹೌದು ಸರ್, ಇಲ್ಲಿ ಏನಿದೆ ಲೈಸೋಸೈಮ್ ಕೂಡ ಪ್ರೆಸೆಂಟ್ ಇದೆ. ಓಕೆ, ಯಾವ ಎನ್ಸೈಮ್ ಪ್ರೆಸೆಂಟ್ ಇದೆ ಸರ್, ಲೈಸೋಸೈಮ್. ಏನು ಹೆಲ್ಪ್ ಮಾಡ್ತಾ ಇದೆ, ಆ್ಯಂಟಿಮೈಕ್ರೋಬಿಯಲ್ ಪ್ರಾಪರ್ಟಿ ಅಂದರೆ ನಮ್ಮ ಮೌತ್ ಒಳಗಡೆ ಜಾಸ್ತಿ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಅದು ಸ್ಟೇ ಮಾಡೋಕ್ಕೆ ಬಿಡೋದಿಲ್ಲ. ಓಕೆ, ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಅಪೋಸಿಟ್ ಟು ದಿ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಪ್ರೆಸೆಂಟ್ ಇರುತ್ತೆ ಸರ್ ನಮ್ಮ ಮ್ಯೂಕಸ್ ಒಳಗಡೆ ಅಂದರೆ ಮ್ಯೂಕಸ್. ಓಕೆ, ಸೊ ಮ್ಯೂಕಸ್ ಏನು ಮಾಡುತ್ತೆ ಸರ್, ಲುಬ್ರಿಕೇಟ್ ಫುಡ್ ಆ್ಯಂಡ್ ಫೆಸಿಲಿಟೇಟ್ ಸಾಲೋಯಿಂಗ್. ಹೌದು ಸರ್, ಅದು ಲುಬ್ರಿಕೇಟ್ ಮಾಡುತ್ತೆ, ಫುಡನ್ನು ಲುಬ್ರಿಕೇಟ್ ಮಾಡುತ್ತೆ. ಸೊ ಲುಬ್ರಿಕೇಟ್ ಆದಾಗ, ಅದು ವೆಟ್ ಆದಾಗ, ಅದು ಹಸಿ ಆದಾಗ ನಾವು ಈಸಿಲಿ ಅದನ್ನು ನಾವು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದ್ರೊಳಗಡೆ ಇರ್ತವೆ ಇಮ್ಯುನೋಗ್ಲೋಬುಲಿನ್ ಎ, IgA ಪ್ರೆಸೆಂಟ್ ಇರುತ್ತೆ ಸರ್. IgA ಏನು ಮಾಡುತ್ತೆ, ಆ್ಯಕ್ಟ್ ಆ್ಯಸ್ ಎನ್ ಆ್ಯಂಟಿ ಮೈಕ್ರೋಬಿಯಲ್ ಏಜೆಂಟ್. ಹೌದು ಸರ್, ಆ್ಯಂಟಿ ಮೈಕ್ರೋಬಿಯಲ್ ಏಜೆಂಟ್. ಅದಕ್ಕೋಸ್ಕರ ಸೊ ಎಲ್ಲರಾದ್ರೂ ನಿಮ್ಗೆ ಕಟ್ ಆಗಿದ್ರೆ ನೀವು ಏನು ಮಾಡ್ತೀರಾ, ಅದನ್ನು ಮೌತ್ ಒಳಗಡೆ ಇಡ್ತೀರಾ. ಓಕೆ, ಮೌತ್ ಒಳಗಡೆ ಇಟ್ಟಾಗ ಏನಾಗುತ್ತೆ, ಅಲ್ಲಿ ಆ್ಯಂಟಿ ಮೈಕ್ರೋಬಿಯಲ್, ನಿಮ್ಮ ಸಲೈವಾ ಒಳಗಡೆ ಏನಿದೆ ಸರ್, ಆ್ಯಂಟಿ ಮೈಕ್ರೋಬಿಯಲ್ ಏಜೆಂಟ್ ಇದೆ. ಅಲ್ಲೇನಾದರೂ ಮೈಕ್ರೋ ಆರ್ಗ್ಯಾನಿಸಮ್ಗಳಿದ್ದರೆ ಅದನ್ನು ಕಿಲ್ ಮಾಡೋ ಶಕ್ತಿ ಇಡುತ್ತೆ. ಓಕೆ, ನೆಕ್ಸ್ಟ್ ಇದ್ರೊಳಗಡೆ ಇರುತ್ತೆ ಮಿನರಲ್. ಓಕೆ, ಸೊ ಮಿನರಲ್ ಏನು ಮಾಡುತ್ತೆ, ಹೆಲ್ಪ್ ಮೇಂಟೈನ್ ಇನ್ ಟೂತ್ ಎನಿಮಲ್. ಓಕೆ, ಸೊ ಟೂತ್ ಮೇಲೆ ನಾವು ನೋಡಿದ್ದೀವಿ. ಓಕೆ, ಇಟ್ ಈಸ್ ಅ ಔಟರ್ ಕವರಿಂಗ್ ಆಫ್ ದಿ ಟೀತ್ ಸರ್, ಇಟ್ ಈಸ್ ಅ ಹಾರ್ಡರ್ ದೆನ್ ದಿ ಬೋನ್. ಸೊ ಅದನ್ನು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸಲೈವಾ. ಓಕೆ, ನೆಕ್ಸ್ಟ್ pH ನಾವು ನೋಡಿದಾಗ ಸರ್ ಎಷ್ಟಿರುತ್ತೆ ನಮ್ಮ ಸಲೈವಾ pH ಅಂತ ಕೇಳಿದಾಗ ಸ್ಲೈಟ್ಲಿ ಅಸಿಡಿಕ್.
ಹೌದು ಸರ್, ಏನಿರುತ್ತೆ ಇದು ಸ್ಲೈಟ್ಲಿ ಅಸಿಡಿಕ್. ಸೊ ಇದ್ರ ಪಿ ಹೆಚ್ ನಾವು ವ್ಯಾಲ್ಯೂ ನೋಡಿದಾಗ 6.35 ಟು 6.85 ಪಿ ಹೆಚ್ ವ್ಯಾಲ್ಯೂ ನಮಗೆ ನೋಡೋಕ್ಕೆ ಬರುತ್ತೆ. ಓಕೆ, ಐ ಥಿಂಕ್ ನೀವು ಸಲೈವಾ ಕಂಪೋಸಿಷನ್ ಬಗ್ಗೆ ಅರ್ಥ ಮಾಡ್ಕೊಂಡಿರಬಹುದು. ನೆಕ್ಸ್ಟ್ ನಾವು ಫಂಕ್ಷನ್ ಆಫ್ ಸಲೈವರಿ ಗ್ಲ್ಯಾಂಡ್ ಅಂತ ನೋಡೋಣ. ಓಕೆ, ಫಂಕ್ಷನ್ ಆಫ್ ಸಲೈವರಿ ಗ್ಲ್ಯಾಂಡ್. ಸೊ ಫಸ್ಟ್ ಏನು ಮಾಡುತ್ತೆ, ಇದು ಡೈಜೆಷನಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ, ಡೈಜೆಷನಲ್ಲಿ ಹೆಲ್ಪ್ ಮಾಡುತ್ತೆ. ಸಲೈವಾ ಕಂಟೈನ್ ಅಮೈಲೇಸ್. ಹೌದು ಸರ್, ಅಮೈಲೇಸ್ ಎನ್ಸೈಮ್ ಕಂಟೈನ್ ಮಾಡಿದೆ ಇದು, ವಿಚ್ ಬ್ರೇಕ್ ಡೌನ್ ಸ್ಟಾರ್ಚ್ ಇಂಟು ಮಾಲ್ಟೋಸ್. ಹೌದು ಸರ್, ಇಲ್ಲಿ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟಾರ್ಚ್ ಏನಾಗುತ್ತೆ, ಮಾಲ್ಟೋಸ್ ಆಗಿ ಇಲ್ಲಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಮಾಯ್ಸ್ಟನ್ ಫುಡ್ ಏನು ಮಾಡುತ್ತೆ ಸರ್, ಫುಡ್ಡನ್ನು ಇದು ಮಾಯ್ಸ್ಟ್ ಮಾಡುತ್ತೆ ಟು ಏಡ್ ಇನ್ ಬೋಲಸ್ ಫಾರ್ಮೇಷನ್. ಹೌದು ಸರ್, ಸೊ ಈಸಿಲಿ ಅದರೊಳಗಡೆ ಸಲೈವ ರಿಲೀಸ್ ಆಗುತ್ತೆ, ಮಾಯ್ಶ್ಚರ್ ಮಾಡುತ್ತೆ, ಲುಬ್ರಿಕೇಷನ್ ಮಾಡುತ್ತೆ. ಸೊ ಈಸಿಲಿ ಬೋಲಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ಬೋಲಸ್ ಅಂದರೆ ಏನು, ನಾವು ಊಟ ಚೀವ್ ಮಾಡಿದ ಮೇಲೆ ಒಳಗಡೆ ಊಟ ಚೀವ್ ಮಾಡಿದ ಮೇಲೆ ಸೊ ನಮ್ಮ ಮೌತ್ ಒಳಗಡೆ ಅದು ಆಗುತ್ತೆ ಅಲ್ಲ, ಫುಡ್ ಚೀವ್ ಮಾಡಿರೋ ಅದನ್ನು ನಾವು ಬೋಲಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಲುಬ್ರಿಕೇಷನ್. ಹೌದು ಸರಿ, ಅದರಲ್ಲಿ ಹೆಲ್ಪ್ ಮಾಡ್ತಾ ಇದೆ ಲುಬ್ರಿಕೇಷನ್. ಓಕೆ, ಮ್ಯೂಕಸ್ ಇನ್ ಸಲೈವಾ ಫೆಸಿಲಿಟೇಟ್ ಈಸಿ ಫಾರ್ ಸಾಲೋಯಿಂಗ್. ಹೌದು ಸರ್, ಸೊ ಇದು ಏನು ಮಾಡುತ್ತೆ, ನಾವು ಈಸಿಲಿ ಸಾಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅದನ್ನು ಲುಬ್ರಿಕೇಟ್ ಮಾಡಿ ಅದು ನೀರಿನ ಥರ ಹಚ್ಚಿ ಅದು ಏನು ಮಾಡುತ್ತೆ, ನಮಗೆ ಸಾಲೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಲುಬ್ರಿಕೇಷನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪ್ರೊಟೆಕ್ಷನ್. ಹೌದು ಸರ್, ಪ್ರೊಟೆಕ್ಷನ್ ಹೇಗೆ ಮಾಡ್ತಾ ಇದೆ, ಲೈಸೋಸೈಮ್ ಆ್ಯಂಡ್ IgA ಇನ್ ಸಲೈವಾ. ಸರ್ ಜಸ್ಟ್ ನಾವು ಕಾಂಪೋಸಿಷನಲ್ಲಿ ನೋಡಿದ್ದೇವೆ, ಏನಿತ್ತು, ಲೈಸೋಸೈಮ್ ಕೂಡ ಇತ್ತು ಮತ್ತು IgA ಕೂಡ ಪ್ರೆಸೆಂಟ್ ಇತ್ತು. ಓಕೆ, ಸೊ ಏನು ಮಾಡ್ತವೆ, ಪ್ರಿವೆಂಟ್ ಬ್ಯಾಕ್ಟೀರಿಯಲ್ ಗ್ರೋತ್ ಇನ್ ದಿ ಮೌತ್. ಹೌದು ಸರ್, ನಮ್ಮ ಮೌತ್ ಒಳಗಡೆ ಬ್ಯಾಕ್ಟೀರಿಯಲ್ ಗ್ರೋತನ್ನು ಸ್ಟಾಪ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಟೇಸ್ಟಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಹೇಗೆ ಸರ್ ಅಂತ ಕೇಳಿದಾಗ, ಸಲೈವಾ ಡಿಸಾಲ್ವ್ ಫುಡ್ ಪಾರ್ಟಿಕಲ್. ಹೌದು ಸರ್, ಸಲೈವಾ ಏನು ಮಾಡುತ್ತೆ, ಫುಡ್ ಪಾರ್ಟಿಕಲ್ಸನ್ನು ಈಸಿಲಿ ಡಿಸಾಲ್ವ್ ಮಾಡುತ್ತೆ, ಅಲೋವಿಂಗ್ ಟೇಸ್ಟ್ ಬಡ್ ಟು ಡಿಟೆಕ್ಟ್ ಫ್ಲೇವರ್. ಹೌದು ಸರ್, ಸಲೈವಾ ಇರಲಿಲ್ಲ ಅಂದರೆ ಆ ಪ್ಲೇಸಲ್ಲಿ ಟೇಸ್ಟ್ ಬಡ್ಗಳು ಟೇಸ್ಟನ್ನು ರಿಸೀವ್ ಮಾಡೋಕ್ಕೆ ಫೇಲ್ ಆಗ್ತಾ ಇದ್ವು. ಓಕೆ, ಏನಾಗ್ತಾ ಇದ್ವು ಸರ್, ಫೇಲ್ ಆಗ್ತಾ ಇದ್ವು. ಅದಕ್ಕೋಸ್ಕರ ಇದು ಏನು ಹೆಲ್ಪ್ ಮಾಡ್ತಾ ಇದೆ, ಟೇಸ್ಟಲ್ಲಿ ಕೂಡ ಇದು ಹೆಲ್ಪ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಓರಲ್ ಹೆಲ್ತಲ್ಲಿ ಇದು ಹೆಲ್ಪ್ ಮಾಡ್ತಾ ಇದೆ. ಹೇಗೆ ಸರ್ ಅಂದರೆ, ಸಲೈವಾ ವಾಸಸ್ ಅವೇ ಫುಡ್ ಡೆಬ್ರೀಸ್. ಹೌದು ಸರ್, ನಮ್ಮ ಮೌತ್ ಒಳಗಡೆ ಎಕ್ಸ್ಟ್ರಾ ಫುಡ್ ಇದ್ದರೂ ಅದು ವಾಶ್ ಮಾಡುತ್ತೆ. ಓಕೆ, ನಮ್ಮ ಮೌತನ್ನು ಇದು ವಾಶ್ ಮಾಡುತ್ತೆ. ಮತ್ತು ಸಲೈವಾ ಎದರಲ್ಲಿ ಹೆಲ್ಪ್ ಮಾಡ್ತಾ ಇದೆ ಸರ್, ಆ್ಯಂಟಿ ಮೈಕ್ರೋಬಿಯಲ್ ಏಜೆಂಟ್, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ, ಇದರ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಕೂಡ ಇದರೊಳಗಡೆ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.